ನಾವು ಬೀದಿ ಬದಿ ಕಸವನ್ನು ಸ್ವಚ್ಛ ಮಾಡಿ ಇದರಲ್ಲಿ ಬ್ಯಾಗಲ್ಲಿ ತುಂಬಿಟ್ರೂ ಸಹ ಕಸದ ವ್ಯಾನ್ ಅವರು ಇದನ್ನು ಹಾಕ್ಸ್ಕೊಂಡು ಹೋಗಲ್ಲ. ಇದ್ರ ಬಗ್ಗೆ ನಾವು ADC ಅವ್ರಿಗೂ ಸಹ ಕಂಪ್ಲೇಂಟ್ ಮಾಡಿದ್ದೀವಿ, ಆಮೇಲೆ ನಗರಸಭೆಯವ್ರಿಗೂ ಸಹ ಕಂಪ್ಲೇಂಟ್ ಮಾಡಿದ್ದೀವಿ. ನಗರದ ಸ್ವಚ್ಛತೆ ಚೆನ್ನಾಗಿರಬೇಕು ಅಂದರೆ ಈ ಕಸನೆಲ್ಲ ಅದೇ ಅವರೇ ತುಂಬಿಸ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ರಸ್ತೆ ಬದಿ ಕಸ ಇದೇನು ಯಾರು ಹಾಕಿರ್ತಾರೆ ಅಂತ ಲೆಕ್ಕ ಸಿಗಲ್ಲ. ಇದರಲ್ಲಿ ಗಾಡಿಗೆ ಹಾರ್ಕೊಂಡು ಬರ್ತಿರುತ್ತೆ, ಆಮೇಲೆ ತಿಂದು ಬಿಸಾಡ್ತಿರ್ತಾರೆ, ಚೆನ್ನಾಗಿ ಎಳ್ನೀರು ಕುಡಿದು ಎಸಿತಿರ್ತಾರೆ. ಎಲ್ಲರೂ ಒಂದು ಖಾಲಿ ಜಾಗ ಕಾಣ್ತಾ ಅಷ್ಟೇ ಹಿಂಗೆ ಕಸ ಎಸಿತಾ ಇರ್ತಾರೆ. ಆದರೆ ಅದನ್ನ ತುಂಬಿ ಕೊಡ್ತೀವಿ ತೊಗೊಂಡೋಗ್ರಿ ಅಂದರೂ ಸಹ ಅವರಿಗೆ ಸೌಜನ್ಯ ಇಲ್ಲ. ಗಾಡಿನಲ್ಲಿ ಬರೋರಿಗೆ ದುಡ್ಡು ಕೊಟ್ಟರೆ ತುಂಬಿಸ್ಕೊಂಡು ಹೋಗ್ತಾರೆ ಅವರು. ಪ್ರತಿಯೊಂದಕ್ಕೂ ದುಡ್ಡು ಹೆಂಗೆ ಕೊಡೋಕ್ಕಾಗುತ್ತೆ? ರಸ್ತೆ ಬದಿ ಕಸ ನಾವು ಶ್ರಮ ಹಾಕಿ ಹುಡುಗರೆಲ್ಲ ಸೇರಿ ಕಸ ಗುಡ್ಡೆ ಮಾಡಿ ಇಟ್ಟಿದ್ದೀವಿ. ವ್ಯಾನ್ ಇಲ್ಲೇ ಬೆಳಿಗ್ಗೆ ಬಂದು ತಿರ್ಕೊಂಡು ಹೋಯ್ತು, ಹಾಕೊಂಡು ಹೋಗುತ್ತೆ ವ್ಯಾನು. ಆ ವ್ಯಾನಿಗೆ ಡೀಸೆಲ್ ವೇಸ್ಟು ಮತ್ತು ಅಲ್ಲಿರೋ ಸಂಬಳ ವೇಸ್ಟು ಅನ್ನಂಗೆ ಆಗ್ತಾಯಿದೆ ನಮಗೆ. ಇದನ್ನು ತುಂಬಿಸ್ಕೊಂಡು ಹೋಗ್ಬೋದಾಗಿತ್ತು. ನಾವು ಬೆಳಗ್ಗೆ ನಾವು ತುಂಬ್ತಾ ಇದ್ದೀವಿ ಇಲ್ಲೆಲ್ಲರೂ, ಆದರೂ ಆ ಡ್ರೈವರ್ಗಳು ಇದನ್ನು ತುಂಬ್ರಿ ಸ್ವಲ್ಪ ಇದನ್ನು ಅಂತ ಅನ್ನಲೇ ಇಲ್ಲ. ಹಂಗಾಗಿ ಇದನ್ನು ನಾವು ಸ್ವಲ್ಪ ಜನಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ನಾನು ಇದು ವೀಡಿಯೋ ಮಾಡಿದ್ದೀನಿ. ಯಾಕೆಂದರೆ ಊರು ತುಂಬ ಜನ ಯಾಕೆ ಕಸ ಎಸಿತಾರೆ ಅಂದರೆ ಅವರಿಗೆ ಒಂಥರ ಬಾಂಧವ್ಯದ ಮೇಲೆ ಕಸ ತೊಗೊಂಡು ಹೋಗೋದನ್ನ ಕಲಿಸ್ಬೇಕಾಗಿತ್ತು ನಾವು. ಆ್ಯಕ್ಚುಲಿ ಮುನ್ಸಿಪಾಲ್ಟಿ ಇರ್ಬೋದು, ಆಮೇಲೆ ಪಂಚಾಯತಿ ಇರ್ಬೋದು, ಕಸ ಎಸಿಯವ್ರಿಗೂ ಮತ್ತು ನಾಗರಿಕರ ಮಧ್ಯೆ ಸಂಬಂಧ ಸರಿ ಇಲ್ಲ. ನೋಡಿ, ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಒಂಚೂರು ಗಾಡಿಗೆ ಹಾಕ್ಸ್ಕೊಳಪ್ಪ ಅಂದರೆ ಆ ಪುಟ್ಟಿ ವಾಪಸ್ ಕೊಟ್ಟರೆ ಇದು ಪುಟ್ಟಿ ನಾವು ವಾಪಸ್ ಕೊಡ್ತಾರವರು. ಇದು ಮನೆ ಕಸ ಅಲ್ಲ ಸರ್ ಇದು ಅಂತೇಳಿ. ಇದು ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿಲ್ಲ ಸರ್ ಅಂತಾರೆ. ಇದನ್ನ ಹೆಂಗೆ ವಿಂಗಡಣೆ ಮಾಡೋದು? ನಾನು ಕೂತ್ಕೊಂಡಿದ್ದೀನಿ, ವಿಂಗಡಣೆ ಮಾಡೋಣ ಇದನ್ನ? ಇದು ಅವ್ರು ಮಾಡೋ ಕೆಲಸನ ನಾವು ನಾಗರಿಕರು ಮಾಡ್ಕೊಡ್ತಾ ಇದ್ದೀವಿ. ಅವ್ರು ತುಂಬಿಸ್ಕೊಂಡು ಹೋಗೋ ಅಷ್ಟು ಸೌಜನ್ಯ ಇಲ್ಲಲ್ಲ. ಅದಕ್ಕೆ ನಗರಸಭೆಯವರು ಮತ್ತು ಪಂಚಾಯತಿಯವರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ ನಾಳೆ ಗಾಡಿ ಕಳಿಸ್ಬೇಕು. ಅವ್ರು ಆ್ಯಕ್ಚುಲಿ ಗಾಡಿ ಕಳಿಸಿ ತುಂಬಿಸ್ಕೊಂಡು ಹೋದರೆ ಬೇರೆಯವ್ರಿಗೂ ಸಹ ಒಂದು ಖುಷಿ ಆಗುತ್ತೆ. ಹೌದು, ನಾವು ತುಂಬಿಸ್ಕೊಡೋಣಪ್ಪ ಅಂತ. ಜನನೇ ಕಸ ತುಂಬಿಸಿ ಗಾಡಿಗೆ ಹಾಕೋದನ್ನು ಕಲಿಸಿದ್ರೆ ನಗರ ಭಾಳ ಸ್ವಚ್ಛವಾಗಿರುತ್ತೆ ಅಂತಲೇ ನಮ್ಮ ಉದ್ದೇಶ. ನೋಡಿ, ಆ ಕಡೆ ತಿರುಗಿ ನೋಡಿರಿ, ಇಲ್ಲಿ ATM ಮುಂದೆ ಕಾಣ್ತಾ ಇದೆ. ಇದೊಂದು 6 ವರ್ಷದಿಂದ 6 ತಿಂಗಳಿಂದ ಕಸ ಯಾರು ಎತ್ತಿಲ್ಲ. ಅದ್ರ ಬರೀ ಗುಡ್ಕಾ ಪ್ಯಾಕೆಟು ಅವೆಲ್ಲ ಇದಾವೆ. ATMನವರಲ್ಲೇ ಕಸ ಹೊಡಿತಾರೆ, ಅಲ್ಲಿ ಎಲ್ಲ ಅಂಗಡಿಯವರಲ್ಲಿ ಕಸ ತಳ್ತಾರೆ. ಇದನ್ನು ಆ್ಯಕ್ಚುಲಿ ಇವರು ಯಾರು ಪಂಚಾಯತಿಯವ್ರು ಬಂದು ತುಂಬ್ಕೊಂಡು ಹೋಗ್ಬೇಕು. ಅದು 6 ತಿಂಗಳಿಗೆ ಒಂದ್ಸರಿ ಗಾಡಿ ಬರುತ್ತೆ, ಅದು ಯಾವಾಗ ತುಂಬುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ, ನಾವು ಇಲ್ಲಿ ಗಿಡ ಹಾಕ್ಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಡೈಲಿ ಒಂದು ಸುತ್ತು ತುಂಬಿಕೊಡ್ತೀವಪ್ಪ, ತಗೊಂಡು ಹೋಗೋದ್ರೆ ಭಾಳ ಸ್ವಚ್ಛತೆ ಇರುತ್ತೆ. 6 ತಿಂಗಳಿಗೆ ಒಂದ್ಸರಿ ಬಂದು ತುಂಬಿದ್ರೆ ಆಗಲ್ಲ ಇದು. ಸೊ ಅವರು ಈ ಥರ ಬೀದಿ ಕಸ ತುಂಬಿಕೊಟ್ಟೋದಕ್ಕೆಲ್ಲ ದುಡ್ಡು ಚಾರ್ಜ್ ಮಾಡಬಾರ್ದು. ಅವರೇ ಗಾಡಿ ನಿಲ್ಲಿಸಿ ಕೇಳಬೇಕು, ಇದನ್ನು ಹಾಕ್ರಿ ಅಂತ ಅನ್ನೋ ಮಾತುಕತೆ ಏನಾರು ಸೌಜನ್ಯವನ್ನು ಕಲಿಸ್ಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಇದೇನೋ ನಾಳೆ ರಿಸಲ್ಟ್ ಬಂದರೆ. ಯಾರೊಬ್ರು ಈಗ ಹೇಳಿದ್ರು ತಮಿಳ್ನಾಡಲ್ಲಿ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಮಾಡಿಬಿಡ್ತಾರೆ ಸರ್, ಅದಕ್ಕೆ ಅವರು ಹೊಸ ಮಿನಿಸ್ಟ್ರು ಭಾಳ ಫೇಮಸ್ ಆದರು, ಅವರು ಎಲ್ಲ ಕಡೆ ಸ್ವಚ್ಛತೆ ಮಾಡ್ತಾರೆ ಅಂತ. ನಮ್ಮ ರಾಜ್ಯದಾಗ ಯಾಕೆ ಮಾಡಬಾರ್ದು ಇದನ್ನು? ನಮ್ಮ ಚಿತ್ರದುರ್ಗದಿಂದನೇ ಯಾಕೆ ಶುರು ಮಾಡಬಾರ್ದು? ಹೈವೇ ಪಕ್ಕ ಎಲ್ಲ ಕಸ ಎಸ್ತು ಹೋಗ್ತಾರೆ ಜನ. ಯಾಕೆಂದರೆ ಅದು ತುಂಬಿಸ್ಕೊಳ್ಳೋ ವ್ಯವಸ್ಥೆ ಇಲ್ಲ ನಮಗೆ ಸರಿಯಾಗಿ. ಹಾಗಾಗಿ ಇದೊಂದು ಉದಾಹರಣೆಯಾಗಿ ನಿಲ್ಲಿಸಿದ್ದೀನಿ ನಾನೀಗ. ಇದಕ್ಕೆ ನಾವು ದುಡ್ಡು ಕೊಟ್ಟು ನಾವು ತುಂಬಿಸಲ್ಲ, ಅವರೇ ಬಂದು ತುಂಬ್ಕೊಂಡು ಹೋಗ್ಬೇಕು. ಇದನ್ನು ಪಂಚಾಯತಿಯವರು ಕಂದಾಯ ತಗೊಂತಾರೆ. ಇಲ್ಲಿ ಎಲ್ಲರ ಮನೆಯಲ್ಲೂ ಒಂದು 6 ತಿಂಗಳಿಗೆ ಒಂದ್ಸರಿ ಕಸ ತುಂಬಿಸ್ತೀನಿ ಅಂದರೆ ಪಂಚಾಯತಿ ಏನು ಕರ್ತವ್ಯ? ಹಾಗೆ ಇದನ್ನು ನಾನು ಉದಾಹರಣೆಗೆ ಮೆದುಳಿಟ್ಟಿದ್ದೀನಿ. ನೋಡೋಣ ಇದೇನೋ ರಿಸಲ್ಟ್ ಬರುತ್ತಾ ಅಂತ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.